ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಚೆನ್ನಾಗಿರೋ ಹೋಮ್ ರೆಮಿಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಇದು ಯಾವ ಥರ ಅದಕ್ಕೆ ಯೂಸ್ ಆಗುತ್ತೆ ಅಂದರೆ, ಇದು ಎಲ್ಲ ಥರ ನಮ್ಮ ಸ್ಕಿನ್ ಪ್ರಾಬ್ಲಮ್ಗೂ ಕೂಡ ಯೂಸ್ ಆಗುತ್ತೆ. ಅದು ಯಾವುದು ಅಂತ ಹೇಳಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಂದುವರಿಸ್ತೀನಿ. ನಾ ಹೇಳ್ದಂಗೆ ಎಲ್ಲ ಥರ ಸ್ಕಿನ್ ಪ್ರಾಬ್ಲಮ್ಸ್ಗೂ ಬೇಗ ರಿಸಲ್ಟ್ ಪಡ್ಕೊಬೋದು. ಏನೇನು ಅಂದರೆ, ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಇರ್ಬೋದು, ನಮ್ಮ ಮೊಡವೆಗಳಿರ್ಬೋದು, ಮೊಡವೆಗಳ ಕಲೆ ಇರ್ಬೋದು, ಮತ್ತು ಪಿಗ್ಮೆಂಟೇಷನ್ ಇರ್ಬೋದು, ಆಮೇಲೆ ಫೇರ್ನೆಸ್ಸಿಗಿರ್ಬೋದು, ಶೈನಿಂಗಿಗಿರ್ಬೋದು, ತುಂಬ ಇದೆ. ಆ್ಯಕ್ಚುಲಿ ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ, ತುಂಬ ಚೆನ್ನಾಗೂ ಇದೆ. ಅದು ಯಾವುದು ಅಂದರೆ ಅದು ವಿಟಮಿನ್ ಇ ಕ್ಯಾಪ್ಸೂಲ್ಸ್. ತುಂಬ ಚೆನ್ನಾಗಿರುತ್ತೆ. ಎಲ್ಲೇ ನೋಡಿದ್ರು ಕೂಡ, ಯಾವುದರಲ್ಲಿ ಸರ್ಚ್ ಮಾಡಿದ್ರು ಕೂಡ ಸೂಪರ್ ರಿಸಲ್ಟು. ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಸಕ್ಕತ್ತಾಗಿದೆ. ಇದರಿಂದ ಕೂಡ ನಿಜವಾಗ್ಲೂ ಸೊಲ್ಯೂಷನ್ ಪಡ್ಕೊಂಡವರು ಇದ್ದಾರೆ. ಮತ್ತು ಈ ವಿಟಮಿನ್ ಕ್ಯಾಪ್ಸೂಲ್ಸಿಂದ ಯಾವುದಕ್ಕೆಲ್ಲ ಯಾವ್ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ. ತುಂಬ ಸಿಂಪಲ್ಲು ಮತ್ತು ಬೇಗ ಎಫೆಕ್ಟಿವ್ ಆಗುತ್ತೆ. ಇದರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಪಡ್ಕೊಂಡವ್ರಂತೂ ತುಂಬ ಜನ ಇದ್ದಾರೆ. ಅದು ಯಾವ ರೀತಿ ಮಾಡಬೇಕು ಅಂತ ನಾನು ಇವಾಗ ಜಸ್ಟ್ ತೋರಿಸ್ತೀನಿ. ಮೊದಲಿಗೆ ನಾನು ಇದನ್ನು ಯೂಸ್ ಮಾಡಿಕೊಂಡು ಫೇಸ್ ಮಸಾಜ್ ಮಾಡ್ತೀನಿ. ಫೇಸ್ ಮಸಾಜಿಂದ ಏನಾಗುತ್ತೆ ಅಂದರೆ, ನಮ್ಮ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ, ಸ್ಕಿನ್ನು ಗ್ಲೋ ಆಗುತ್ತೆ, ಶೈನಿಂಗ್ ಆಗುತ್ತೆ, ಮತ್ತು ಪಿಂಪಲ್ ಮಾರ್ಕ್ಸ್ ಹೋಗುತ್ತೆ, ಪಿಂಪಲ್ಸ್ ಹೋಗುತ್ತೆ, ಮತ್ತು ಸ್ಕಿನ್ನು ಟೈಟ್ನೆಸ್ ಬರುತ್ತೆ, ಲೂಸ್ ಆಗಿದ್ರೆ ಟೈಟ್ನೆಸ್ ಬರುತ್ತೆ. ಇದಕ್ಕೆಲ್ಲದಕ್ಕೂ ಇದೊಂದು ಸೂಪರ್ ಆಗಿರೋ ಮೆಡಿಸನ್ ಅಂತಲೇ ಹೇಳ್ಬೋದು. ಸೊ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಇವಾಗ ತೋರಿಸ್ತೀನಿ ನಿಮಗೆ. ನಾನು ಇಲ್ಲಿ ವಿಟಮಿನ್ ಇ 1 ಕ್ಯಾಪ್ಸೂಲ್ಸ್ ತೊಗೊಂಡಿದ್ದೀನಿ. ಸೇಫ್ಟಿ ಪಿನ್ ಮೂಲಕ ಇದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಇದನ್ನು ಈ ರೀತಿ ನೀಟಾಗಿ ಎಲ್ಲ ಕಡೆಗೂ ಅಪ್ಲೈ ಮಾಡಬೇಕಾಗುತ್ತೆ. ಫಸ್ಟು ನೀಟಾಗಿ ಇದನ್ನು ರಬ್ ಮಾಡ್ಕೊಳ್ಳೋಣ. ಬಿಸಿ ಆಗಬೇಕು ನಮ್ಮ ಕೈ, ಅಲ್ಲಿವರೆಗೂ ನೀಟಾಗಿ ರಬ್ ಮಾಡ್ಕೊಳ್ಳೋಣ. ಫುಲ್ಲು ಬಿಸಿ ಬರುತ್ತೆ. ಬಂದಮೇಲೆ ನೀಟಾಗಿ ಇದರಲ್ಲಿ ಮಸಾಜ್ ಮಾಡೋಣ. ನೋಡಿ, ನೀಟಾಗಿ ಮಸಾಜ್ ಮಾಡಬೇಕು. ಈ ಥರ ನೀಟಾಗಿ 2 ನಿಮಿಷ ಮಾಡಿ ಸಾಕು. ತುಂಬ ಚೆನ್ನಾಗಾಗುತ್ತೆ. ಬರೀ 2 ನಿಮಿಷ ಸಾಕು. ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಇವಾಗ 2 ನಿಮಿಷ ಆಗಿದೆ. 2 ನಿಮಿಷ ಆದಮೇಲೆ ಇದನ್ನು ಫೇಸ್ ವಾಶ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಏನು ತೋರಿಸ್ತೀನಿ ಅಂದರೆ, ಕಣ್ಣಿನ ಸುತ್ತ ಇರೋ ಡಾರ್ಕ್ ಸರ್ಕಲ್ಗೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಯೂಸ್ ಮಾಡಿಕೊಂಡು ಅದನ್ನು ಕಡಿಮೆ ಮಾಡ್ಕೊಬೋದು ಅನ್ನೋದನ್ನ ತೋರಿಸ್ತೀನಿ. ಮತ್ತೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ತಗೋತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಅಲೋವೆರಾ ಜೆಲ್ಲು, ಈ ಥರದೊಂದು ಬೌಲ್ ತೊಗೊಂಡು ಅದಕ್ಕೊಂದು ಅರ್ಧ ಸ್ಪೂನ್ ಅಲೋವೆರಾ ಜೆಲ್ ಹಾಕ್ತಾ ಇದ್ದೀನಿ. ಆಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕೋತಾ ಇದ್ದೀನಿ. ಈಗ ಈ ಎರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ ನೋಡಿ. ಅಲೋವೆರಾ ಜೆಲ್ಲು ಮತ್ತು ವಿಟಮಿನ್ ಇ ಆಯಿಲ್ ಹಾಕ್ತೆ ನಮಗೆ ಕ್ರೀಮ್ ಥರ ಬರುತ್ತೆ ಎರಡನ್ನು ಮಿಕ್ಸ್ ಮಾಡಿದಾಗ. ಇದು ನೀಟಾಗಿ ತಗೊಂಡು ಡಾರ್ಕ್ ಸರ್ಕಲ್ ಎಲ್ಲೆಲ್ಲಾಗಿದೆ ಅಲ್ಲಿ ಹಚ್ಕೋಬೇಕಾಗುತ್ತೆ. ಹಚ್ಕೊಂಡು ನೀಟಾಗಿ ಮಸಾಜ್ ಮಾಡಿ. ನೀಟಾಗಿ ಮಸಾಜ್ ಮಾಡಬೇಕಾಗುತ್ತೆ. ನಿಮ್ಮ ಡಾರ್ಕ್ ಸರ್ಕಲ್ಲು ತುಂಬ ಲೈಟ್ ಆಗಿದ್ದರೆ ನಿಮಗೆ 3-4 ದಿನ ಸಾಕು, ಅಷ್ಟು ಬೇಗನೆ ಹೋಗ್ಬಿಡುತ್ತೆ. ಏನಾದರೂ ತುಂಬ ಡಾರ್ಕ್ ಆಗಿದ್ದರೆ 1 ವೀಕ್ ಮೇಲೆ ತೊಗೊಳುತ್ತೆ. ಬಟ್ ನಿಜವಾಗ್ಲೂ ಇದರಿಂದ ನಿಮ್ಮ ಡಾರ್ಕ್ ಸರ್ಕಲ್ ಹೋಗುತ್ತೆ. ಈ ಥರ 5 ನಿಮಿಷ ಮಾಡಿ ಸಾಕು. 5 ನಿಮಿಷ ಆದಮೇಲೆ ಯಾವ್ದಾದ್ರು ಕಾಟನ್ ಬಾಲು ಇಲ್ಲ ವೆಟ್ ಟವಲ್ ಇದ್ದರೆ ಅದರಿಂದ ನೀಟಾಗಿ ಒರೆಸ್ಕೊಳ್ಳಿ. ಮತ್ತು ಇದು ನೀವು ಮಲ್ಗಕ್ಕೆ ಮುಂಚೆ ಮಾಡ್ಕೊಂಡ್ರೆ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ಏನು ತೋರಿಸ್ತಿದ್ದೀನಿ ಅಂದರೆ,
ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಮಗೆ ಫೇಸ್ ಪ್ಯಾಕ್ ಮಾಡೋಕ್ಕೆ ಬೇಕಾಗಿರೋದು ಮತ್ತೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಒಂದು, ಅದಾದಮೇಲೆ ಸ್ವಲ್ಪ ರೋಸ್ ವಾಟರು, ಅದಾದಮೇಲೆ ನಿಮಗೆ ಬೇಕಾದರೆ ನಿಂಬೆಹಣ್ಣು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಒಬ್ರೊಬ್ರಿಗೆ ನಿಂಬೆಹಣ್ಣು ಸೆಟ್ ಆಗಲ್ಲ ಅಂಥವರು ಸ್ಕಿಪ್ ಮಾಡಿ. ನಾನು ಬರೀ ಇಲ್ಲಿ ರೋಸ್ ವಾಟರು ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ಸು ರೋಸ್ ವಾಟರ್ ಹಾಕಿ ನಾನು ತೋರಿಸ್ತಾ ಇದ್ದೀನಿ. 1 ಸ್ಪೂನ್ ರೋಸ್ ವಾಟರ್ ಹಾಕೋತಾ ಇದ್ದೀನಿ. ಮತ್ತೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಕಾಟನ್ ಬಾಲ್ ತೊಗೊಂಡಿದ್ದೀನಿ, ಅದರಿಂದ ನೀಟಾಗಿ ಈ ಥರ ಹಚ್ಕೊಳ್ಳಿ. ಹಚ್ಕೊಂಡಾಗಿದೆ. ಇದನ್ನು ಒಂದು 5 ನಿಮಿಷ ಬಿಡಬೇಕು. 5 ನಿಮಿಷ ಬಿಟ್ಟಾದಮೇಲೆ ಫೇಸ್ ವಾಶ್ ಮಾಡ್ಬೋದು. ಫೇಸ್ ವಾಶ್ ಮಾಡಿದ್ಮೇಲೆ ಸ್ಟೀಮ್ ತೊಗೊಳ್ಬೇಕಾಗುತ್ತೆ. ಸ್ಟೀಮ್ ತೊಗೊಂಡಾಗ ನಮ್ಮ ಫೇಸಲ್ಲಿರೋ ಜಿಡ್ಡು, ಪಿಂಪಲು, ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಎಲ್ಲ ಹೋಗಿ ಕ್ಲಿಯರ್ ಸ್ಕಿನ್ ಆಗುತ್ತೆ. ಸ್ಕಿನ್ನು ತುಂಬ ಗ್ಲೋ ಆ್ಯಂಡ್ ಶೈನಿಂಗ್ ಆಗುತ್ತೆ. ನೆಕ್ಸ್ಟು ಏನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ವಿಟಮಿನ್ ಇ ಕ್ಯಾಪ್ಸಲ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಐಬ್ರೋಸ್ನ ಹೇಗೆ ಕೇರ್ ಮಾಡೋದು. ಅಂದರೆ ಕೆಲವ್ರಿಗೆ ಒಬ್ರೊಬ್ರಿಗೆ ಐಬ್ರೋಸ್ ಜಾಸ್ತಿ ಇರಲ್ಲ, ಐಬ್ರೋನಲ್ಲಿ ಕೂದಲಿರಲ್ಲ, ಕೆಲವ್ರಿಗೆ ಇದ್ರೂ ತುಂಬ ಲೈಟಾಗಿರುತ್ತೆ, ತಿಕ್ಕಾಗಿರಲ್ಲ. ಸೊ ಈ ಥರದ ಪ್ರಾಬ್ಲಮ್ಗೆ ಇದು ತುಂಬ ಸಖತ್ತಾಗಿರೋ ರಾಮಬಾಣನೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ವರ್ಕ್ ಆಗುತ್ತೆ ಇದು. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಐಬ್ರೋಸ್ ಮೇಲಿರೋ ಕೂದಲು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ತಿಕ್ಕಾಗೂ ಕಾಣುತ್ತೆ, ಸಖತ್ತಾಗಿರುತ್ತೆ. ಅದು ಯಾವ ರೀತಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮತ್ತೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ತೊಗೊಂಡಿದ್ದೀನಿ. ಆಮೇಲೆ ಕೊಬ್ಬರೆಣ್ಣೆ, ಇದೊಂದು 3 ಡ್ರಾಪ್ ಸಾಕು. ವಿಟಮಿನ್ ಇ ಕ್ಯಾಪ್ಸೂಲ್ಸ್, ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀಟಾಗಿ ಹಚ್ಕೊಳ್ಳಿ. ಐಬ್ರೋಸ್ಗೆ ನೀಟಾಗಿ ಹಚ್ಕೊಂಡು ಇದಕ್ಕೆ ಮಸಾಜ್ ಕೊಡಿ, ಚೆನ್ನಾಗಿ ಮಸಾಜ್. ತುಂಬ ಚೆನ್ನಾಗಿ ಬೇಗ ಗ್ರೋತ್ ಆಗುತ್ತೆ. ನಮ್ಮ ಐಬ್ರೋಸ್ ಕೂದಲುಗಳು ತುಂಬ ಚೆನ್ನಾಗಿ ತಿಕ್ಕಾಗೂ ಕಾಣುತ್ತೆ. ಸೊ ಇದು ಈ ಥರ ಒಂದು 5 ನಿಮಿಷ ಮಾಡಬೇಕಾಗುತ್ತೆ. ಈ ಥರ ದಿನ ನೈಟ್ ಮಾಡಬೇಕಾಗುತ್ತೆ. ತುಂಬ ಚೆನ್ನಾಗಾಗುತ್ತೆ, ತುಂಬ ತಿಕ್ಕಾಗೂ ಬರುತ್ತೆ ಐಬ್ರೋ ಕೂದಲು. ಮತ್ತು ಈ ಥರ ಮಾಡಿದ್ಮೇಲೆ ನೀವು ನೀಟಾಗಿ ಒಂದು ಕಾಟನ್ ಬಾಲಿಂದ ಒರೆಸ್ಕೊಂಡು ಮಲ್ಕೊಳ್ಳಿ ಅಷ್ಟೇ. ನೀರಲ್ಲೆಲ್ಲ ವಾಶ್ ಮಾಡ್ಕೋಬೇಡಿ, ಅದನ್ನು ಬರೀ ಕಾಟನ್ ಬಾಲಿಂದ ಒರೆಸ್ಕೊಂಡು ಮಲ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಾಡ್ಕೋಬೇಕು. ಇದನ್ನು ಒಂದು 5 ನಿಮಿಷ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಇವಾಗ ನಾನು ಏನು ತೋರಿಸೋಣ ಅಂದ್ಕೊಂಡಿದ್ದೀನಿ ಅಂದರೆ ವಿಟಮಿನ್ ಇ ಕ್ಯಾಪ್ಸ್ ಇಟ್ಕೊಂಡು ನಮ್ಮ ಕೂದಲನ್ನ ಸಕ್ಕತ್ತಾಗಿ ಬೆಳೆಸೋದು ಅನ್ನೋದನ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಇದೂ ಸೂಪರಾಗಿ ವರ್ಕ್ ಆಗುತ್ತೆ. ಏನು ಮಾಡಬೇಕು ಅಂದರೆ ಇದನ್ನು ತೋರ್ಸೋಕೆ ಹೋಗಲ್ಲ, ಜಸ್ಟ್ ಹಾಗೆ ಬಾಯಲ್ಲಿ ಹೇಳ್ಬಿಡ್ತೀನಿ. ತುಂಬ ದೊಡ್ಡದು ಹಾಕಿಬಿಡುತ್ತೆ ವೀಡಿಯೋ, ಸೊ ಅದಕ್ಕೆ ಬಾಯಲ್ಲಿ ಹೇಳ್ಬಿಡ್ತೀನಿ. ಇದನ್ನು ಒಂದು ವಿಟಮಿನ್ ಇ ಕ್ಯಾಪ್ಸ್ ತೊಗೊಂಡ್ರೆ ಅದಕ್ಕೆ ಸ್ವಲ್ಪ ಕೊಬ್ಬರೆಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು, ಸ್ವಲ್ಪ ಮೆಂತ್ಯಕಾಳು, ಏನೇನು ಬೇಕೋ ಎಲ್ಲ ಹಾಕಿ ಸೂಪರಾಗಿ ಬರುತ್ತೆ. ಅಥವಾ ಮಾಡಿಟ್ಕೊಂಡಿರೋದಿದ್ರೆ ನಾನು ಮೊದಲೇ ಈ ವಿಡಿಯೋ ತೋರಿಸಿದ್ದೀನಿ ಹೇರ್ ಗ್ರೋತಿಗೆ ಹೇರ್ ಆಯಿಲ್ ಹೇಗೆ ಮಾಡ್ಕೊಳ್ಬೇಕು ಅಂತ. ಆ ಥರದ್ದು ಏನಾದರೂ ಆಯಿಲ್ ಇದ್ರೂ ಸರಿ, ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸ್ನ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ರೂಟಿಗೆಲ್ಲ ಹಚ್ಚಿ ತುಂಬ ಚೆನ್ನಾಗಿ ಬರುತ್ತೆ, ಸಖತ್ತಾಗಿರುತ್ತೆ. ಎಷ್ಟು ಇವತ್ತಿನ ವಿಡಿಯೋ ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಇದರಿಂದ ಬೆನಿಫಿಟ್ ಪಡ್ಕೋಬೋದು ಅನ್ನೋದನ್ನ ನೋಡಿದ್ವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.